ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಈ ರಾಜಕಾಲುವೆ ಸ್ವರೂಪವೇ ಬದಲಾಗಿದೆ. 30 ಅಡಿ ಇದ್ದ ರಾಜಕಾಲುವೆ ಈಗ 4 ರಿಂದ 5 ಅಡಿಗೆ ಇಳಿದಿದೆ. ನೀರು ಹರಿಯುತ್ತಿದ್ದ ಕಾಲುವೆ ಇದೀಗ ಚರಂಡಿ ಕಲುಷಿತ ಹರಿಯುತ್ತಿದೆ. ಆಗಿನ ಕಾಲಕ್ಕೆ ಅನುಗುಣವಾಗಿ ನೀರು ವೃಥಾ ಪೋಲು ಆಗದಂತೆ ರಾಜಕಾಲುವೆ, ಪೋಷಕಾಲುವೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಮುಖ್ಯವಾಗಿ ಚಿತ್ರಾವತಿ, ಕಣಜ, ಕೊರ್ಲಕುಂಟೆ ಸೇರಿದಂತೆ ವಿವಿಧ ಕುಂಟೆಗಳನ್ನು ನಿರ್ಮಿಸಲಾಗಿದೆ. ಪೋಷಕ ಕಾಲುವೆ ಮೂಲಕ ಹರಿಯುವ ನೀರು ರೈತರ ಜಮೀನುಗಳಿಗೆ ನೇರವಾಗಿ ಹರಿಯುವಂತೆ ಯೋಜಿತವಾಗಿ ರೂಪಿಸಲಾಗಿದೆ. ಈ ರಾಜಕಾಲುವೆ ನೀರು ಕೃಷಿ ಚಟುವಟಿಕೆಗಳಿಗೆ ಬಳಕೆಯಾಗುತ್ತಿದ್ದು, ಇದರಿಂದ ಅಂತರ್ಜಲ ಮಟ್ಟವೂ ಹೆಚ್ಚಿತ್ತು. ಆದರೆ ಕಾಲಕ್ರಮೇಣ ಸಣ್ಣ ನೀರಾವರಿ, ಗ್ರಾಮ ಪಂಚಾಯಿತಿ, ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ರಾಜಕಾಲುವೆ 3 ಅಡಿಯಷ್ಟು ಮಾತ್ರ ಉಳಿದಿದೆ. ಕೆಲ ಪ್ರಭಾವಿಗಳು ನಿವೇಶನ ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಸುತ್ತಮುತ್ತಲಿನ ನಿವಾಸಿಗಳು ಕಾಲುವೆಗೆ ಕಲುಷಿತ ನೀರು, ಮಲಮೂತ್ರ ನೀರು ಹರಿಸುತ್ತಿದ್ದಾರೆ. ಕಸ, ತ್ಯಾಜ್ಯ, ಪ್ಲಾಸ್ಟಿಕ್ ಸುರಿಯುತ್ತಿದ್ದಾರೆ. ಈ ಬಗ್ಗೆ ಸಿಪಿಐಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ ಏಕೈಕ ಕಾಲುವೆ ಅದು ರಾಜಕಾಲುವೆ. ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ರಾಜಕಾಲುವೆ ಸೇರಿದಂತೆ ಚರಂಡಿಗಳಲ್ಲಿ ಕಸದ ರಾಶಿ ವಿಲೇವಾರಿ ಸಮರ್ಪಕವಾಗಿ ಮಾಡಿಲ್ಲ. ಕಸ, ತ್ಯಾಜ್ಯ, ಹೂಳು ತುಂಬಿಕೊಂಡಿದೆ. ಪ್ಲಾಸ್ಟಿಕ್ ಕವರ್, ಲೋಟ, ಕಸ ಹಾಕಲಾಗಿದೆ. ಹೂಳು ತುಂಬಿಕೊಂಡಿದ್ದು ದುರ್ವಾಸನೆ ಬೀರುತ್ತಿದೆ. ಇನ್ನು ಸೊಳ್ಳೆ ಕಾಟ ಹೆಚ್ಚಾಗಿದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ. ಇನ್ನು ಕಲುಷಿತ ನೀರು ಪಟ್ಟಣದ ಹೊರವಲಯದ ಕೊರ್ಲಕುಂಟೆ ಕೆರೆಗೆ ಹಾಗೂ ಚಿತ್ರಾವತಿ ನದಿಗೆ ಹರಿಯುತ್ತಿದೆ. ಈ ರಾಜಕಾಲುವೆ 30 ಅಡಿ ಇರುವಂತಹ ಕಾಲುವೆ ಇದೀಗ 3 ರಿಂದ 4 ಅಡಿಗೆ ಬಂದು ತಲುಪಿದೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ರಾಜಕಾಲುವೆ ಒತ್ತುವರಿಯನ್ನ ತೆರವುಗೊಳಿಸಿ ಚರಂಡಿಯನ್ನ ಸ್ವಚ್ಛತೆ ಮಾಡಿಸುವವರು ಇಲ್ಲವೋ ಕಾದು ನೋಡಬೇಕಾಗಿದೆ. ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಇವತ್ತು ಬಾಗೇಪಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಮುಖ್ಯವಾದಂಥ ಒಂದು ಎಡಕಾಲುವೆ ಅಂತೇಳಿ ಒಂದು ಫೇಮಸ್ ಆದಂಥ ಒಂದು ದೊಡ್ಡ ಕಾಲುವೆ ಇದೆ. ಅದು ಇತಿಹಾಸ ಏನಂತ ಹೇಳಿದ್ರೆ ಮೊದಲಿಂದ ಕೂಡ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಿದ್ದೀವಿ. ಏನಂತೇಳಿ ಸುಮಾರು 30 ಅಡಿ ಇರ್ತಕ್ಕಂಥ ಒಂದು ಎಡಕಾಲುವೆ. ಅದು ನ್ಯಾಷನಲ್ ಕಾಲೇಜಿಂದ ಬರ್ತಕ್ಕಂಥ ನೀರು ಸಂಪೂರ್ಣವಾಗಿ ಈ ಕಡೆ ಬಂದು ಕೊರ್ಲಕುಂಟೆಗೆ ಹೋಗ್ತಕ್ಕಂಥದ್ದಿತ್ತು. ಆ ಕಾಲುವೆ ಸಂಪೂರ್ಣವಾಗಿ ಇವತ್ತು ಎಲ್ಲರೂ ಕೂಡ ಒತ್ತುವರಿ ಮಾಡಿಕೊಂಡು ಕೇವಲ ಒಂದು 3 ಅಡಿ 4 ಅಡಿಗೆ ಮಾತ್ರ ಸೀಮಿತ ಆಗಿದೆ. ಅದು ಕೂಡ ಇವತ್ತು ಸರಿಯಾದಂಥ ರೀತಿಯಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಅದರಲ್ಲಿ ಕಸ, ಕಡ್ಡಿ, ಪ್ಲಾಸ್ಟಿಕ್ ಎಲ್ಲವನ್ನು ತುಂಬಿ ಇವತ್ತು ತುಳುಕ್ತಕ್ಕಂಥದ್ದು, ಸಾಂಕ್ರಾಮಿಕ ಕಾಯಿಲೆಗಳು ಇವತ್ತು ಹರಡ್ತಕ್ಕಂಥದ್ದು ಒಂದು ಕಡೆ ಆಗಿದೆ. ಇನ್ನೊಂದು ಕಡೆ ಅವರು ಮನೆಗಳು ಕಟ್ತಕ್ಕಂಥ ಸಂದರ್ಭದಲ್ಲಿ ಅದರ ಮೇಲೆ ಮೋಲ್ಡ್ ಹಾಕಿಬಿಟ್ಟು ಮನೆಗಳು ಕಟ್ಟಿರ್ತಕ್ಕಂಥದ್ದು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ಬಾಗೇಪಲ್ಲಿ ಪಟ್ಟಣವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ಪುರಸಭೆ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥದ್ದು. ಮತ್ತು ಆ ಎಡಕಾಲುವೆಗೆ ಇವತ್ತು ಮೂತ್ರ ಮತ್ತು ವಿಸರ್ಜನೆ ಮಾಡ್ತಕ್ಕಂಥ ಎಲ್ಲವನ್ನ ಇವತ್ತು ಬಿಟ್ಟಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜು ಮಾಡಬೇಕಂತೇಳಿ ಸುಮಾರು ವರ್ಷಗಳಿಂದ ಪ್ರಯತ್ನ ಆಗ್ತಿದೆ. ಅದನ್ನು ಇದುವರೆಗೂ ಕೂಡ ಆಗದೇ ಇರ್ತಕ್ಕಂಥ ಪರಿಣಾಮದಿಂದ ಸಿಲಿಂಡಿಗಳಿಗೆ ಇವತ್ತು ಅಂಡರ್ಗ್ರೌಂಡ್ ಡ್ರೈನೇಜ್ಗೆ ಬದಲು ಸಿಲಿಂಡಿಗಳಿಗೆ ಇವತ್ತು ಬಿಡ್ತಕ್ಕಂಥ ವಾತಾವರಣ ನಿರ್ಮಾಣವಾಗಿ ಅದು ಇವತ್ತು ಎಡಕಾಲುವೆ ತುಂಬಿ ಎಡಕಾಲುವೆ ಇವತ್ತು ದುರ್ನಾತ ವಾಸನೆಯನ್ನು ಬೀಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದಕ್ಕೆ ಇಲ್ಲಿನ ಜನಪ್ರತಿನಿಧಿ, ಶಾಸಕರಾಗಲಿ ಮತ್ತು ಇವತ್ತು ಪುರಸಭೆ ಆಗಲಿ ತಲೆ ಕೆಡಿಸ್ಕೊಳ್ಳುವಂಥ ಸ್ಥಿತಿಗೆ ಇವತ್ತು ಹೋಗದೇ ಇರ್ತಕ್ಕಂಥ ಪರಿಸ್ಥಿತಿ ವಾತಾವರಣ ಆಗಿದೆ. ಇಂಥದನ್ನು ತಕ್ಷಣ ತಡೆಗಟ್ಟಬೇಕು, ಸ್ವಚ್ಛತೆ ಕಾಪಾಡಬೇಕು. ಆ ಎಡಕಾಲುವೆ ಒತ್ತುವರಿಯನ್ನು ತೆರವುಗೊಳಿಸಲಿಕ್ಕೆ ಇವ್ರ ಕೈಲಿ ಆಗುತ್ತೋ ಹೋಗುತ್ತೋ ಅನ್ನೋ ಪ್ರಶ್ನೆ ಇವ್ರ ಮುಂದೆ ಎದ್ದು ಕಾಣತಕ್ಕಂಥ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಅಂತ ಈ ಮೂಲಕ ನಾನು